ದೇವ್ರು ನಮ್ಗೆ ಕೊಟ್ಟಿರೋ ಗొప్ప ಭಾಗ್ಯ ಏನಂದ್ರೆ ನಮಗೆಲ್ಲ ಕುಟುಂಬಗಳದಾವ. ನಮಗೆ ದೇವ್ರು ಕೊಟ್ಟಿರೋ ಭಾಗ್ಯ ಅದು. ಆದ್ರೆ ಪ್ರಪಂಚದಲ್ಲಿ ಅನೇಕರಿಗೆ, ಎಷ್ಟೋ ಮಂದಿಗೆ ಅನಾಥರಾಗಿ ಜೀವಿಸ್ತದ, ಅವ್ರಿಗೆ ಕುಟುಂಬಗಳಿಲ್ಲ. ಅದು ದೇವ್ರ ಮಹಾಕೃಪೆ, ಆತನ ಕನಿಕರ, ಆತನ ದಯೆ. ದೇವ್ರು ನಮಗೊಂದು ಇರೋಕ್ಕೊಂದು ಕುಟುಂಬ, ಮಕ್ಕಳು, ಗಂಡ, ಇವೆಲ್ಲ ಸಂಸಾರ ಎಲ್ಲ ಒಂದು ಕುಟುಂಬನೋ ಬಾಧ್ಯತೆನ ದೇವ್ರು ನಮಗೆ ಕೊಟ್ಟ. ಆದ್ರೆ ಈ ಕುಟುಂಬನ ಹೆಂಗೆ ನಡೆಸ್ಕೋಬೇಕು, ಹೆಂಗೆ ಕುಟುಂಬನ ನಾವು ದೇವ್ರ ಆಲೋಚನೆ ಪ್ರಕಾರ ನಡಿಬೇಕು ಅನ್ನೋದು ಕೂಡ ದೇವ್ರು ನಮಗೆ ಹೇಳೋಣ. ಹೆಂಗೆ ನಡೆಸ್ಕೋಬೇಕಪ್ಪ ನಮ್ಮ ಕುಟುಂಬಗಳನ್ನ ಅಂದ್ರೆ, ಏಸಯ್ಯ ಒಂದು ಪ್ರಾರ್ಥನೆಯಲ್ಲಿ ನಮಗೆ ಕಲಿಸ್ತಾನ. ಏನಂತ? ಪರಲೋಕದಲ್ಲಿರುವ ನನ್ನ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನ್ನಿಸಲ್ಪಡಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಲಿ ಅಂತ ಹೇಳ್ತಾರೆ. ಅಂದ್ರೆ ಏನು? ಪರಲೋಕದಲ್ಲಿರುವ ದೇವ್ರ ಚಿತ್ತನ ನಮ್ಮ ಹತ್ರ ನೆರವೇರ್ಬೇಕಂತೇಳಿ ದೇವ್ರು ಆಸೆ ಪಡ್ತಾರೆ. ಭೂಲೋಕದಲ್ಲಿ ಅಂದ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮಧ್ಯದಲ್ಲಿ ತನ್ನ ಚಿತ್ತ ನೆರವೇರ್ಬೇಕಂತೇಳಿ ಆಸೆ ಪಡ್ತಾರೆ. ಆದ್ರೆ ನಮ್ಮ ಕುಟುಂಬಗಳ ಏನ್ ನೆರವೇರಕತ್ತವ? ತನ್ನ ಚಿತ್ತ ನೆರವೇರಬಾರ್ದು. ಏನ್ ನೆರವೇರಕತ್ತವ ಅಂದ್ರೆ ಪಾಪ ವಿಸ್ತರಿಸಕತ್ತದ. ಕುಟುಂಬದಲ್ಲೇ ಇನ್ನ ವ್ಯತಿರೇಕವಾಗಿ, ದೇವ್ರ ವ್ಯತಿರೇಕವಾಗಿ ಇರೋರು ನಮ್ಮ ಕುಟುಂಬದಲ್ಲಿ ಅದಾರ. ಇನ್ನ ದೇವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ನಮ್ಮ ಕುಟುಂಬದಲ್ಲಿ ಅದಾರ. ರಕ್ಷಣದಲ್ಲಿ ಬರ್ದಿರೋರು ನಮ್ಮ ಕುಟುಂಬದಲ್ಲಿ ಅದಾರ. ಅಂದ್ರೆ ಪಾಪ ಏನ್ ಮಾಡಕತ್ತೆ ಅಂದ್ರೆ ಕುಟುಂಬದಲ್ಲಿ ವಿಲಗ ತಾಂಡ ಆಡಕತ್ತೆ. ದೇವ್ರ ಚಿತ್ತ ನೆರವೇರಬಲ್ದು. ಪಾಪ ಹೆಂಗ್ ಬರುತ್ತೆ? ಫಸ್ಟ್ ಆಫ್ ಆಲ್ ಪಾಪ ಹೆಂಗ್ ಎಂಟರ್ ಆಗತ್ತೆ? ದೇವರು ಆ ತೋಟನಲ್ಲಿ ಏನಿಟ್ಟನ? ಹಣ್ಣನಿಟ್ಟನ. ಇವ್ರಿಗೆ ಏನಂತ ಹೇಳೋಣ? ಏನೇನ್ ತೋಟನ ಅವಾಗ ಆದಾಮ್ಗೆ ಏನಂತ ಹೇಳೋಣ? ನೀವು ಅದನ್ನ ತಿನ್ಬೇಡ್ರಿ ಅಂತ. ಅದನ್ನ ತಿನ್ಬೇಡ್ರಿ ಅಂದ್ರೆ ಆ ಹಣ್ಣಲ್ಲಿ ಪಾಪ ಇಲ್ಲ. ಆ ಹಣ್ಣಿನಲ್ಲಿ ಪಾಪ ಐತೇನೋ, ಹಣ್ಣು ತಿನ್ಬೇಡ ಅಂತ ಹೇಳ್ತಾನಂತಲ್ಲ. ಆ ಹಣ್ಣನ ಪಾಪ ಇಲ್ಲ. ಆ ಹಣ್ಣನ್ನು ತಿನ್ಬೇಡ ಅಂತ ಏನು ಹೇಳನಲ್ಲ, ಅದಕ್ಕೆ ವ್ಯತಿರೇಕವಾಗಿ ಮಾಡೋದ್ರಲ್ಲಿ ಪಾಪ ಐತಿ. ಫ್ರೂಟ್ನಲ್ಲಿ ಪಾಪ ಇಲ್ಲ, ಆ ಹಣ್ಣಿನಲ್ಲಿ ಪಾಪ ಇಲ್ಲ. ಹಣ್ಣಿನಲ್ಲಿ ಪಾಪ ಇದ್ರಿಗಿನ ದೇವ್ರ ಪಾಪನ ಸೃಷ್ಟಿ ಮಾಡೋದನ್ನ ಆಗ್ತಾನೆ. ದೇವ್ರು ಏನಂತ ಹೇಳೋಣ? ಮೊದಲು ಈ ಎಲ್ಲ ಆಕಾಶ ಭೂಮಿನ, ಆ ಪಕ್ಷಿಗಳು ಎಲ್ಲ ಸೃಷ್ಟಿ ಮಾಡಿ, ಗಿಡಗಳನ್ನ, ಹಣ್ಣುಗಳನ್ನ ಎಲ್ಲ ಸೃಷ್ಟಿ ಮಾಡಿದಾಗ ಏನಂತ ಹೇಳ್ಬೋದು? ಇವೆಲ್ಲವೂ ಕೂಡ ಒಳ್ಳೇದಂತ ಹೇಳ್ತಾನ. ಅಂದ್ರೆ ದೇವ್ರು ಸೃಷ್ಟಿ ಮಾಡಾಗ ಎಲ್ಲವೂ ಒಳ್ಳೇದಾಗ ಐತೆ. ಅರ್ಥ ಆಯ್ತಾ? ಆ ಹಣ್ಣಿನ ಪಾಪ ಇಲ್ಲ. ದೇವ್ರು ಏನ್ ಉದ್ದೇಶಕ್ಕ ಹೇಳನೋ, ಏನ್ ಉದ್ದೇಶ ಇಟ್ಟನೋ ಆ ಉದ್ದೇಶಕ್ಕೆ ವ್ಯತಿರೇಕವಾಗಿ ಮಾಡೋದೇ ಪಾಪ. ಪಾಪದ ನಿಜವಾದ ಅರ್ಥ ಏನು? ದೇವ್ರು ಏನಂತ ಹೇಳಿರ್ತಾನೋ ಅದಕ್ಕೆ ವ್ಯತಿರೇಕವಾಗಿ ಮಾಡೋದೇ ಪಾಪ. ಇವಾಗ ದೇವರು ನಮಗೆ ಕುಟುಂಬ ಕೊಟ್ಟನ. ಆ ಕುಟುಂಬನ ತನ್ನ ಚಿತ್ತಾನುಸಾರವಾಗಿ ನೆರವೇರ್ಸಕ ನಮಗೆ ಕುಟುಂಬನ ಕೊಟ್ಟನ. ಆ ಚಿತ್ತಾನುಸಾರವಾಗಿ ನಮ್ಮ ಕುಟುಂಬನ ಕಟ್ಕೋಬೇಕು. ಅದು ದೇವ್ರ ಚಿತ್ತ, ಅದು ದೇವ್ರ ಉದ್ದೇಶ. ಆ ದೇವ್ರ ಚಿತ್ತಾನುಸಾರ ನಾವು ಕುಟುಂಬನ ಕಟ್ಕೊಂಡಿಲ್ಲ ಅಂದ್ರೆ, ನಮ್ಮ ಚಿತ್ತಾನುಸಾರ, ನಮ್ಮ ಆಲೋಚನೆ ಪ್ರಕಾರ ನಾವು ಕುಟುಂಬ ಕಟ್ಕೊಂಡಿಲ್ಲ ಅಂದ್ರೆ ಅದು ಪಾಪ. ಅರ್ಥ ಆಗತ್ತ ಪಾಯಿಂಟ್? ದೇವ್ರ ಏನ್ ಉದ್ದೇಶ ನಮ್ಮ ಕುಟುಂಬದಲ್ಲಿ ಇಟ್ಟನೋ, ಏನ್ ಏರ್ಪಾಟು ದೇವ್ರು ಮಾಡ್ಬೇಕಂತೇಳಿ ನಮ್ಮ ಕುಟುಂಬದಲ್ಲಿ ತನ್ನ ಉದ್ದೇಶ ಆಯಿತು, ಆ ಉದ್ದೇಶನ ಬಿಟ್ಟು, ದೇವ್ರ ಚಿತ್ತನ ಬಿಟ್ಟು ನಮ್ಮ ಇಷ್ಟಾನುಸಾರ ನಾವು ಕುಟುಂಬಗಳು ಕಟ್ಕೊಳಕ್ ಹೋಗ್ತೀವಿ ನೋಡು, ಅದು ಪಾಪ. ನಾವೇನ್ ಮಾಡ್ತೀವಿ ಹೇಳು? ನಾನು ಏನೋ ಒಂದು ಮಾಡ್ಬೇಕು, ನಾನು ಏನೋ ಒಂದು ಸಾಧಿಸ್ಬೇಕು, ನನ್ನ ಕುಟುಂಬ ನಾನು ಕಟ್ಕೋಬೇಕು, ನನ್ನ ಕುಟುಂಬನ ಏನೋ ಒಂದು ನಾನು ಮಾಡ್ಕೋಬೇಕಂತೇಳಿ ಹೋಗ್ತಿರ್ತಾರ. ಆದ್ರೆ ಅದು ದೇವ್ರ ಚಿತ್ತನ, ದೇವ್ರ ಉದ್ದೇಶನ, ದೇವ್ರ ಏರ್ಪಾಟ. ಅಸಲು ದೇವ್ರು ನಮ್ಮ ಕುಟುಂಬನ ಏನ್ ಮಾಡ್ಬೇಕು ಅನ್ಕಂದನ, ಹೆಂಗ ನನ್ನ ಕುಟುಂಬನ ಕಟ್ಬೇಕು ಅನ್ಕಂತ ನನ್ನ ಆಲೋಚನೆ ನಾವು ಕೇಳಿಲ್ದಂಗ ನಮ್ಮ ಇಷ್ಟಾನುಸಾರ ನಾವು ಕಟ್ಕೊಳಕ್ ಹೋಗ್ತೀವಿ ನೋಡಿ ಕುಟುಂಬನ. ಏನೋ ಮಾಡ್ಬೇಕು, ಏನೋ ಸಂಪಾದಿಸ್ಕೋಬೇಕು, ಏನೋ ಬಿಲ್ಡಿಂಗ್ಗಳು ಕಟ್ಟಬೇಕು, ಏನೋ ಕಾರ್ ತಗೋಬೇಕು. ಇವೆಲ್ಲ ಬಿಲ್ಡಿಂಗ್ಗಳು ಕಟ್ಟೋದು, ಕಾರ್ ತಗೊಳೋದು ತಪ್ಪಂತಲ್ಲ. ಆದ್ರೆ ಫಸ್ಟ್ ದೇವ್ರ ಚಿತ್ತನ, ನಿನ್ನ ಆಲೋಚನಾ, ನಾನು ಪ್ರಯಾಸ ಪಡ್ತಿರೋದು ನಿನ್ನ ಆಲೋಚನಾ, ನಿನ್ ಚಿತ್ತನ ಕೇಳ್ಬೇಕು. ಕೇಳಿದಾಗ ಏನಾಗ್ತದಂದ್ರೆ ಅದು ಪಾಪಕ್ಕೂ ತಗೊಂಡೋದ ದಾರಿ. ಅದ್ರ ಸಲುವಾಗಿ ಏನ್ ಮಾಡ್ತಾನಂದ್ರೆ, ಆ ಒಂದು ಮಾರ್ಗದಲ್ಲಿ ಹೋಗ್ತಿರುವಾಗ ತನ್ನ ಇಷ್ಟಾನುಸಾರವಾಗಿ ಅವನು
ಕುಟುಂಬನ ಕಟ್ಕೊಳಕ್ ಹೋದಾಗ ಏನಾಗ್ತದೆ ಅಂದ್ರೆ ಅಲ್ಲಿ ವ್ಯತಿರೇಕ ಆಗ್ತದೆ, ನಷ್ಟ ಹೋತಾನ, ನಷ್ಟ ಹೋಗಿ ಅನೇಕ ಸಾಲಗಳಿಗೆ ಹೋಗ್ತಾನ, ಸಾಲ ಮಾಡ್ತಾನ, ಏನೇನೋ ಮಾಡಕ್ ಹೋಗ್ತಾನ, ಅಲ್ಲಿ ಕೂಡ ನಷ್ಟ ಆಗತ್ತೆ. ಎದಕ್ಕೆ ಹೇಳು? ತನ್ನ ಚಿತ್ತಾನುಸಾರ ಕಟ್ಕಂತಾನ ಮನೆನ, ತನ್ನ ಚಿತ್ತಾನುಸಾರ ಕಟ್ಕಂತಾನ ಕುಟುಂಬನ. ದೇವ್ರೇನಂತ ಹೇಳೋಣ? ನನ್ನ ಚಿತ್ತಾನುಸಾರ ಕಟ್ಟಂತ ಹೇಳ್ತಾನೆ, ನನ್ನ ಆಲೋಚನೆ ಪ್ರಕಾರ ನೀನು ಕಟ್ಟಂತ ಹೇಳ್ತಾನೆ. ಆದ್ರೆ ಮಾನವನ ಏನ್ ಮಾಡ್ತಾನ? ತನ್ನ ಇಷ್ಟಾನುಸಾರವಾಗಿ ಕುಟುಂಬನ ಕಟ್ಟಬೇಕಂತ ಹೋಗ್ತಾನ, ತನ್ನ ಆಲೋಚನೆ ಪ್ರಕಾರ ಕುಟುಂಬನ ಕಟ್ಟಬೇಕಂತ ಹೋಗ್ತಾನ. ಮಕ್ಕಳನ್ನ ಬೆಳೆಸ್ಬೇಕು. ಮಕ್ಕಳು ಹೆಂಗೆ ಬೆಳೆಸ್ಕೋಬೇಕು? ದೇವ್ರ ಚಿತ್ತಾನುಸಾರವಾಗಿ ಬೆಳೆಸ್ಬೇಕಾ, ಇಲ್ಲ ನಮ್ಮ ಇಷ್ಟಾನುಸಾರ ನಾವು ಬೆಳೆಸ್ಕೋಬೇಕಾ? ಅಂದ್ರೆ ಏನು? ನನ್ನ ಮಕ್ಕಳನ್ನ ನಾನು ಡಾಕ್ಟರ್ ಮಾಡ್ಬೇಕು, ನಾನು ಇಂಜಿನಿಯರ್ ಮಾಡ್ಬೇಕು, ಇಲ್ಲ ಏನೋ ನಾನು ಮಾಡ್ಬೇಕು ಅನ್ನೋದು. ಓಕೆ, ಮಾಡು, ಅದು ದೇವ್ರ ಚಿತ್ತನ ಇಲ್ಲ ಅಂತ ಕೇಳಿ ಮಾಡು. ನನ್ನ ಮಗನ ಮೇಲೆ ನಿನ್ನ ಉದ್ದೇಶ ಏನೈತೆ? ನನ್ನ ಮಕ್ಕಳ ಮೇಲೆ ನಿನ್ನ ಉದ್ದೇಶ ಏನೈತೆ? ನಿನ್ನ ಚಿತ್ತ ಏನೈತೆ? ಅದನ್ನ ಕೇಳಿ ನಾವು ಕಟ್ಕೋಬೇಕು ಕುಟುಂಬನ. ಲಕ್ಷಗಳು ಇಟ್ಟು ಫೀಸ್ಗಳು ಕಟ್ಟಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತಾರ, ಓದಪ್ಪ ಅಂತ ಹೇಳಿ ಹೇಳ್ತಾರ, ಟ್ಯೂಷನ್ ಫೀಸ್ಗಳು ಕಟ್ಟಿಗಳು ಮತ್ತೆ ಟ್ಯೂಷನ್ಗಳು ಕಳಿಸ್ತಾರ. ಆದ್ರೆ ಒಂದು ಬೈಬಲು ಇಲ್ಲೋ ಆ ಅಬ್ರಾಮ್ ಸಂಬಂಧಪಟ್ಟಿದ್ದ ದೈವಿಕ ಸಂಬಂಧವಾದ ಪ್ರಜೆಗಳದ್ದು ಆ ಪ್ರವಕ್ತಗಳು ಪುಸ್ತಕಗಳು ಕೊನೆಸಿ ಮಕ್ಕಳಿಗೆ ಓದಿಸಂತ ಹೇಳೋದಿಲ್ಲ. ಲಕ್ಷಗಳು ಇಟ್ಟು ಮತ್ತೆ ಫೀಸ್ಗಳು ಕೊಟ್ಟು ಓದಿಸ್ತಾರ. ಆದ್ರೆ ನನ್ನ ಮಕ್ಕಳು ದೈವಿಕ ಜ್ಞಾನ ಕಲಿಬೇಕು, ದೇವ್ರ ಚಿತ್ತನ ತಿಳ್ಕೋಬೇಕು, ದೇವ್ರ ಚಿತ್ತಾನುಸಾರ ನನ್ನ ಮಕ್ಕಳು ಬೆಳಿಬೇಕು ಅಂತೇಳಿ ಅವರಿಗೆ ಒಂದು 100 ರೂಪಾಯಿ ಕೂಡ ಕೊಟ್ಟು ಒಂದು ಪ್ರವಕ್ತ ಪುಸ್ತಕಗಳಾಗ್ಲಿ, ಇಲ್ಲಾಂದ್ರೆ ಯೇಸುಸ್ವಾಮಿ ಬಗ್ಗೆನೇ ಆಗ್ಲಿ, ಯೇಸುಸ್ವಾಮಿ ಪುಸ್ತಕಗಳು ತಾನೆ, ಯೇಸುಸ್ವಾಮಿ ಬಂದ ನೋಡಪ್ಪ, ಯೇಸುಸ್ವಾಮಿ ಬಂದಿರೋ ಕಾರಣ ಇದು ನೋಡಪ್ಪ, ನಾವೆಲ್ಲರೂ ಪಾಪರಪ್ಪ, ನಮ್ಮಲ್ಲಿ ಪಾಪ ಸ್ವಭಾವ ಇರ್ತದಪ್ಪ, ಆತರ ರಕ್ತದಲ್ಲಿ ನಾವು ತೊಳೆಯಲ್ಪಟ್ರೆ ನಾವು ರಕ್ಷಣೆ ಹೊಂದುತ್ತೀವಪ್ಪ. ಯೇಸುಸ್ವಾಮಿ ಬಗ್ಗೆ ಜ್ಞಾನ ಬೋಧಿಸುವಂತ ತಂದೆ ತಾಯಿಗಳು ಎಷ್ಟು ಮಂದಿ ಅದಾರ? ಹೌದಾ ಇಲ್ಲ? ಅಂದ್ರೆ ಹೆಂಗ್ ಕಟ್ಟಕಂತ ಇದಾರೆ ಅಂದ್ರೆ ನಮ್ಮ ಇಷ್ಟ ಅನ್ಸರ್, ನನ್ನ ಮಕ್ಳು ಹಿಂಗಿರ್ಬೇಕು, ನನ್ನ ಮಕ್ಳು ಹಿಂಗ್ ಜೀವಿಸ್ಬೇಕು, ಅವ್ರು ಹಂಗೆ ಓದ್ತಾರ, ನನ್ನ ಮಕ್ಳು ಹಿಂಗೆ ಓದ್ಬೇಕು, ಅವ್ರು ಆ ಸ್ಕೂಲಾಗ ಓದ್ತಾರ, ನನ್ನ ಮಕ್ಳು ಈ ಸ್ಕೂಲಾಗ ಓದ್ಬೇಕು. ಅವ್ರು ನೋಡಿ ಇವ್ರನ್ನ ನೋಡಿ ನಮ್ಮ ಜೀವಿತಗಳು ನಾವು ಕಟ್ಟಬೇಕು ಹೋದ್ರೆ ಅದು ದೇವ್ರ ಚಿತ್ತ ಅಲ್ಲ, ಅದು ಪಾಪ. ಪರಲೋಕದಲ್ಲಿರುವ ನಿನ್ನ ಚಿತ್ತವು ಭೂಲೋಕದಲ್ಲಿ ನೆರವೇರ್ಬೇಕಂತ ಹೇಳೋಣ ದೇವರು. ಮತ್ತೆ ನಮ್ಮ ಕುಟುಂಬಗಳಲ್ಲಿ ದೇವ್ರ ಚಿತ್ತ ನೆರವೇರಾಗತ್ತ, ದೇವ್ರ ಆಲೋಚನೆ ನೆರವೇರಾಗತ್ತವ. ಆ ರೀತಿ ನಾವು ಕುಟುಂಬನ ಕಟ್ಕಂತದೀವ. ಲೋಕ ಸಂಬಂಧವಾದ ಜ್ಞಾನ ಸಂಪಾದಕನಕ್ಕೆ ಮಕ್ಕಳ ನಾವು ದೊಬ್ಬುತ್ತದಿವೆ ತಪ್ಪ, ದೈವಿಕ ಜ್ಞಾನ ನಮ್ಮ ಮಕ್ಕಳಿಗೆ ಕಳಿಸ್ಬೇಕು, ದೈವಿಕ ಜ್ಞಾನ ನನ್ನ ಮಕ್ಕಳಿಗೆ ಬೇಕು, ಅದು ಸಂಪಾದಿಸ್ಕೋಬೇಕು ಅನ್ನೋ ಆರಾಟ ಪಡುವಂತ ತಂದೆ ತಾಯಿಗಳು ಭಾರಿ ಅರುದು. ಅದೇ ದೇವರು ಬಾಧೆ ಬೀಳ್ತಾನೆ. ನೋಡ್ರಿ, ಈ ಪ್ರಪಂಚದಲ್ಲಿ ಎಷ್ಟು ಕಂಡಿಡಿದಾರ, ಎಷ್ಟು ಇನ್ವೆನ್ಷನ್ ಮಾಡ್ಯಾರ, ಹೌದಾ ಇಲ್ಲ? ಮೊಬೈಲ್ ಫೋನ್ಸ್ ಆಗ್ಲಿ, ಪ್ರತಿ ಒಂದನ್ನು ಕೂಡ ಇನ್ವೆನ್ಷನ್ ಮಾಡಿರೋ 80% ಕ್ರೈಸ್ತವ ಕುಟುಂಬದಲ್ಲಿ ಬಂದಿರೋ ಹುಡುಗರೇ, ಕ್ರೈಸ್ತವ ಕುಟುಂಬದಲ್ಲಿ ಬಂದಿರೋ ಮಕ್ಕಳೇ ಇನ್ವೆನ್ಷನ್ ಮಾಡಿರೋದು. ಥಾಮಸ್ ಆಲ್ವಾ ಎಡಿಸನ್ ಈ ಬಲ್ಬ್ ಕಂಡಿಡೋದನ್ನಲ್ಲ, ಮತ್ತೆ ಆಲ್ವಾ ಎಡಿಸನ್ಗೆ ಅವ್ನ ಸ್ಕೂಲ್ಗೆ ಹೋದ್ರೆ ಅವ್ನಿಗೆ ಓದ್ಸಕ್ ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ಕಳ್ಸಿಬಿಡ್ತಾರ. ನಿನ್ ಮಗನ್ನ ಓದ್ಸಕ್ ಆಗೋದಿಲ್ಲ ಅಂತ ಹೇಳಿ. ಅವಾಗ ಅವ್ರ ತಾಯಿ ಆ ಲೆಟರ್ ಬರೆದು ಕಳ್ಸಿದಾಗ ಏನಂತ ಹೇಳ್ತಾರೆ ಹೇಳು? ನೀನ್ ಅಮ್ಮ ನನಗೆ ಎದಕ್ಕಮ್ಮ ಹೊರಗೆ ಕಳ್ಸಾರ, ನನ್ನ ಎದಕ್ಕೆ ಸ್ಕೂಲಾಗಿದ್ದು ಹೊರಗೆ ಕಳ್ಸಾರ ಅಂದ್ರೆ, ಅಪ್ಪ ನೀನು ಎಷ್ಟು ಜ್ಞಾನವಂತನು, ನಿನ್ನ ಜ್ಞಾನಕ್ಕೆ ಅವ್ರು ಹೇಳ್ಕೊಡಕ್ ಆಗೋದಿಲ್ಲ ಅಂತ, ಅದಕ್ಕೆ ನಾನು ನಿನ್ನ ವಾಪಸ್ ಕಳ್ಸಾರಪ್ಪ ಅಂತ. ಹೌದಾ ಅಮ್ಮ, ನಾ ಅಷ್ಟು ಜ್ಞಾನವನ್ನು, ನೀನು ಅಷ್ಟು ಜ್ಞಾನ. ಮತ್ತೆ ನನಗೆ ಓದ್ಕೊಳ್ಳುವಂತ ಪುಸ್ತಕಗಳು ಯಾವಮ್ಮ ಅಂದ್ರೆ ತಾನು ಬೈಬಲ್ ಕೊಟ್ಟು ಓದಿಸ್ತಾರ. ಆಮೇಲೆ ನಿನ್ ಜ್ಞಾನಕ್ಕೆ ಬೇಕಾಗಿರುವಂತ ಪುಸ್ತಕ ಯಾವ್ದಂದ್ರೆ ಬೈಬಲ್. ಅದನ್ನು ಓದಿ ಆ ಜ್ಞಾನನ ಸಂಪಾದಿಸಿ, ಆ ಬೈಬಲ್ ಓದಿ ತನ್ನ ಜೀವಿತನ ದೇವ್ರು ಬೆಳಗಿಸಾನ, ಆತ ಲೋಕನ ಬೆಳಗಿಸಾನ. ಆಮೇನ್, ಹಲ್ಲೆಲೂಯಾ. ಅದು ರೈಟ್ ಬ್ರದರ್ಸ್ ಕೂಡ ಪ್ಲೇನ್ ಕಂಡಿಡಿದಾರ. ಅವ್ರು ಎಷ್ಟು 4ನೇ ಕ್ಲಾಸ್ ಫೇಲ್, ಅವರು 4th ಫೇಲ್, ಅವರು ಇಬ್ರು ಅಣ್ಣ ತಂಗರು.
ಅವ್ರಿಗೆ ಒಂದು ಹಿಂಗೆ ಚರ್ಚಿನಾಗ ಕುತ್ಕೊಂಡಾಗ ಪಾಸ್ಟರ್ ಮಾತಾಡ್ತಿರುವಾಗ ಆ ಪಾಸ್ಟರ್ ಮಾತುಗಳು ಕೇಳಿ ಆ ದೇವರು ಇಸ್ರಾಯೇಲ್ ಪ್ರಜೆಗಳ ರೆಕ್ಕದ ಮೇಲೆ ನಾನು ಊರಿಗೆ ತಗೊಂಬಂದಿನ ಅಂತ ಹೇಳಿ ಆ ಮಾತು ಹಿಡ್ಕೊಂಡು ರೆಕ್ಕದ ಮೇಲೆ ಹೆಂಗ್ ತಗೊಂಬಂದನ ಅಂತ ಹೇಳಿ ಮಾತು ಹಿಡ್ಕೊಂಡು ಆ ಮಾತನ್ನೇ ದೇವ್ರು ಅವ್ರ ಮನಸ್ಸಿನಾಗ ಇಟ್ಟು ಅವ್ರು ದಿನಾ ಬೈಬಲ್ ಓದ್ತಿರುವಾಗ ಆ ಜ್ಞಾನ ಸಂಪಾದಿಸ್ಕೊಂಡು ಅವು ಇವು ಇನ್ವೆನ್ಷನ್ ಮಾಡಿ ಅವ್ರ ಪ್ಲೇನ್ ಕಂಡಿಡಿದ್ರು. ಅಂದ್ರೆ ಜ್ಞಾನ ದೇವರು ಎಲ್ಲಿಂದ ಬರಗೈತೆ ಅಂದ್ರೆ ದೈವಿಕ ಜ್ಞಾನ ಸಂಪಾದಿಸಕ ದೇವ್ರ ಮಕ್ಕಳನ್ನ ಎಲ್ಲಿಡ್ತಾನೆ ಗೊತ್ತಾ? ಉನ್ನತವಾದ ಸ್ಥಿತಿಗೆ ಇಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದ್ರ ನಾವೇನ್ ಮಾಡ್ತೀವಿ ಗೊತ್ತಾ? ಈ ಲೋಕ ಸಂಬಂಧವಾದ ಜ್ಞಾನ ಕೊಡಾಕ ನಾವ್ ಎಷ್ಟೆಷ್ಟೋ ಪ್ರಯಾಸ ಪಡ್ತೀವಿ, ಎಷ್ಟೆಷ್ಟೋ ಸಾಲಗಳು ಮಾಡ್ತೀವಿ, ಏನೇನೋ ಮಾಡಿ ನಮ್ಮ ಕುಟುಂಬ ನಾವು ಕಟ್ಕೋಬೇಕು. ಅದು ಯಾರ ಆಲೋಚನೆ ಹೇಳು? ನಮ್ಮ ಆಲೋಚನೆ. ಅದು ದೇವ್ರ ಆಲೋಚನೆ ಏನೈತೆ, ದೇವ್ರ ಉದ್ದೇಶ ಏನೈತೆ ನಮ್ಮ ಕುಟುಂಬ ಮೇಲೆ? ಮನೋಹ ಅಂತ ಹೇಳಿ ಬೈಬಲ್ ಒಬ್ಬ ವ್ಯಕ್ತಿ ಇರ್ತಾನ, ನ್ಯಾಯಾಧಿಪತಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನ. ಆ ಮನೋಹಗೆ ಮಕ್ಳು ಇರೋದಿಲ್ಲ. ತನ್ನ ಹೆಂಡತಿ ಬಂದು ದೇವ್ರ ಬಂದು ಒಂದು ಮಾತು ಹೇಳ್ತಾನ, ನಿನಗೆ ದೇವ್ರ ಅನುಗ್ರಹ ಕೊಟ್ಟನ, ನೀನು ಮಗನ ಎತ್ತಿ ಅಂತ ಹೇಳ್ತಾನ. ಹೇಳಿದಾಗ ತನ್ನ ಗಂಡನ ಇರೋದಿಲ್ಲ, ಹೇಳಿ ಹೋಗ್ಬಿಡ್ತಾನೆ ದೇವ್ರದೂತ. ಆತನ ಬಂದು ಆ ಗಂಡ ಬಂದ ಗಂಡ ಹೇಳ್ತಾಳ, ಹಿಂಗ ನನಗೆ ದೇವ್ರದೂತ ಬಂದು ಹೇಳೋಣ, ನಮಗೆ ಮಗು ಕೊಡ್ತೀನಿ ಅಂತ ಹೇಳೋಣ, ನಮ್ಗೆ ಸಂತಾನ ಆದದ ಅಂತ ಹೇಳೋಣ, ಸಂತೋಷ ಪಡ್ತಿರ್ತಾಳ. ತಾನೇನ್ ಮಾಡ್ತಾನ ಗೊತ್ತಾ? ಕೊಡ್ತೀನಿ ಅಂತ ಹೇಳೋಣ, ವಿಶ್ವಸಿಸ್ತಾನ, ಬಾ ಕೊಡ್ತೀನಿ ಅಂತ ಹೇಳೋಣಲ್ಲ. ಸರಿ, ಇನ್ನೊಂದ್ಸರಿ ಆತನ ಕರೆನ ದೇವ್ರಿಗೆ ಪ್ರಾರ್ಥನೆ ಮಾಡೋಣ, ಕರೆನ. ಎದಕ್ಕೆ ಹೇಳು? ನೀನ್ ಕೊಡ್ತೀನಿ ಅಂತ ಹೇಳಿ ಓಕೆ ಕೊಡ್ತಿ, ನೀನ್ ಕೊಟ್ಟಿರೋ ಹುಡುಗ ನಾನು ಹೆಂಗ್ ಬೆಳೆಸ್ಬೇಕು ಅದನ್ನ ಹೇಳಿರಲ್ಲ ಅಂತ ಹೇಳ್ತಾನ. ಆಮೇಲೆ ಹಲ್ಲೆಲೂಯ. ಆ ಮಾತು ನನ್ಗೆ ಓದಿದಾಗ, ನಾನು ಧ್ಯಾನ ಮಾಡ್ತಿರುವಾಗ ನನ್ನ ಮೈ ಜುಮ್ಮಂದ ನನಗೆ. ಅದಕ್ಕಂದ್ರೆ ಒಂದು ಆತ್ಮ ಸಂಬಂಧವಾದ ವ್ಯಕ್ತಿ ನಮಗೆ ಸಂತಾನ ಕೊಡ್ತಾರ ಅಂತ ಹೇಳಿದ್ರೆ, ನಮ್ ಸಂತಾನ ಕೊಟ್ಟಲ್ಲ ಅಂತ ಹೇಳಿ ದೇವ್ರ ನಿನ್ಗೆ ಸ್ತೋತ್ರ ಪ್ರಭಾ, ನಿನ್ಗೆ ಘನತೆ ಪ್ರಭಾ, ನಿನ್ಗೆ ಮಹಿಮೆ ಪ್ರಭಾ ಅಂತ ಹೇಳಿ ನಾವು ಘನಪಡಿಸ್ತೀವಿ. ಆದ್ರೆ ನನ್ನ ಮಗ ನೀನ್ ಸಂತಾನ ಕೊಡ್ತಾ ಇದೆಯಲ್ಲ, ಆ ಸಂತಾನನ ನಾನು ಹೆಂಗ್ ಬೆಳೆಸ್ಬೇಕು, ಆ ಮಗನ್ ನಿನ್ ಚಿತ್ತ ಏನ್ ನನ್ನ ಮಗನ ಮೇಲೆ ಅದನ್ನ ನನಗೆ ತಿಳಿಸು ಅಂತ ಹೇಳ್ತಾರೆ. ನೋಡ್ರಿ ಅದನ್ನ ನ್ಯಾಯಾಧಿಪತಿ 13ನೇ ಅಧ್ಯಾಯ 8. ಮಾನೋಹನು ಇದನ್ನು ಕೇಳಿ ಯೆಹೋವನಿಗೆ ಕೇಳೋಣ, ಅವ್ರೇಂತ ಹೇಳಿದ್ ಕೇಳೋಣ. ಕೇಳಿ, ಸ್ವಾಮಿ ದಯವಿರಲಿ, ನೀನು ಕಲಿಸಿದ ದೇವ ಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗನಿಗೋಸ್ಕರ ಮಾಡಬೇಕಾದದ್ದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು. ಏನ್ ಬೇಡಿಕೊಳ್ಕಂತಾನ? ಹುಟ್ಟೋ ಮಗನ್ನ ತನ್ನ ಹೆಂಗ ನಾನು ಬೆಳೆಸ್ಕೋಬೇಕು, ಹೆಂಗ ಏನ್ ಮಾಡ್ಬೇಕು ಆ ಮಗನ್ನ ಅಂತೇಳಿ ಬೇಡ್ಕೊಳ್ತಾನ. ನೀನು ಹೇಳಿದ ನೆರವೇರಿದಾಗ ಅಂದ್ರೆ ನೆರವೇರ್ತ ಅಂತೇಳಿ ಫಿಕ್ಸ್ ಆಗ್ಬಿಟ್ಟನ. ಹೌದಾ? ನೆರವೇರಿದಾಗ ನಾವು ಆ ಮಗುವಿನಿಗೋಸ್ಕರ ಮಾಡತಕ್ಕದ್ದೇನು ಅವನನ್ನು ಆಮೇನ್ ಏನಂತ ಹೇಳ್ತಾನೆ? ಹೆಂಗ ನಡೆಸ್ಬೇಕು, ಹೆಂಗ ಆ ಹುಡುಗ ನಾನು ಬೆಳೆಸ್ಬೇಕು, ಅದು ದೇವ್ರ ಚಿತ್ತಾನುಸಾರ ಕಟ್ಟಿದ ಕುಟುಂಬ ಅಂದ್ರೆ ಹಂಗಿರ್ತದೆ. ಅರ್ಧೈತಾ? ನಮ್ಮ ಇಷ್ಟಾನುಸಾರ ನಾವು ಕಟ್ಟಬಾರ್ದು. ನಮಗೆ ಆಸೆಗಳು ಇರ್ತಾವ, ನಮ್ಮ ಆಸೆಗಳ ಪ್ರಕಾರ ನಾವು ಓದ್ತೀವಲ್ಲ, ಅದೇ ಏನಾಗ್ತದೆ ಗೊತ್ತಾ? ದೇವ್ರ ವಿರುದ್ಧವಾಗಿ ಪಾಪ. ನಾವು ಅನ್ಕಂತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವಾ ನನ್ನ ಮಗನ ನಾನು ಡಾಕ್ಟರ್ ಮಾಡ್ಬೇಕು ಅನ್ಕಂತೀನಿ, ಅದಕ್ಕೆ ಬೇಕಾದ್ರೆ ಸಹಾಯ ಮಾಡು 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 ಏನ್ ಮಾಡು? ಅಸಲು ನನ್ನ ಉದ್ದೇಶ ಏನೈತಿ ನೀನ್ ತಿಳ್ಕೊಂಡಿದಾಗ ನೀನೇನೋ ಆಸೆ ಇಟ್ಕೊಂಡು ಅದನ್ನ ಮಾಡು ಮಾಡು ಅಂದ್ರೆ, ಇಲ್ಲ ಪ್ರಭಾ ನಾನು ಖಚಿತವಾಗಿ ಇಂಜಿನಿಯರ್ ಮಾಡ್ಬೇಕು ಅನ್ಕೊಂಡಿನಿ, ಅವನಿಗೆ ಜ್ಞಾನ ಕೊಡು, ಓದಿಸು 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 ಅಂದ್ರೆ ಅವನಿಗೆ ಜ್ಞಾನ ಎಲ್ಲಿ ಸಂಪಾದಿಸ್ಕೊಂತಾನ? ಹೌದೇನು? ಅಂದ್ರೆ ಹೆಂಗ್ ಕಟ್ಕೊಂತ ಇದೀವಿ? ನಮ್ಮ ಚಿತ್ತ ಅನ್ಸೋದು, ದೇವಾ ನನ್ನ ಮಗ ಒಳ್ಳೆ ಉದ್ಯೋಗ ಬೇಕು, ಉದ್ಯೋಗ ಉದ್ಯೋಗ ಬೇಕು. ಎಲ್ಲಿ? ಆ ದೇವ್ರ ಸಂಕಲ್ಪ ಏನು, ದೇವ್ರ ಚಿತ್ತ ಏನು? ಹೆಂಗ್ ಕೇಳ್ಬೇಕಂದ್ರೆ ಪ್ರಾರ್ಥನಾಗ, ದೇವಾ ನನ್ನ ಮಗನ ಮೇಲೆ ನಿನ್ನ ಉದ್ದೇಶ ಏನೈತೆ ಅದು ನನಗೆ ತಿಳಿಯಪಡಿಸು, ಹಂಗ ನಾನು ನನ್ನ ಮಗನ ಬೆಳೆಸ್ಬೇಕು. ಆಮೇನ್ ಹಲ್ಲೆಲೂಯಾ. ಹಂಗ ನಾನು ನನ್ನ ಮಗನ ಸಿದ್ಧಪಡಿಸ್ಬೇಕು, ನನ್ನ ಮಕ್ಕಳ ಆ ರೀತಿ ನಾನು ಸಿದ್ಧಪಡಿಸ್ಬೇಕು, ನನ್ನ ಮಕ್ಕಳನ್ನ ಆ ರೀತಿ ಕಟ್ಕೋಬೇಕು. ಅದು ಕೇಳ್ಬೇಕು ಆಲೋಚನೆ. ಅದು ದೇವ್ರ ಚಿತ್ತಾನುಸಾರ ಕಟ್ಕೊಳೋದು. ಇಲ್ಲಾಂದ್ರೆ ನಮ್ಮ ಇಷ್ಟಾನುಸಾರ ನಾವು ಕಟ್ಕೊಂತೀವಿ. ನಮಗ್ ದೇವ್ರ ಮಕ್ಕಳು ಕೊಟ್ಟನಂದ್ರೆ ಏನೋ ಉದ್ದೇಶ ಐತೆ.
ಏನೋ ಸಂಕಲ್ಪ ಐತೆ, ತನ್ನ ಒಂದು ಪ್ರಣಾಳಿಕೆ ಏನೋ ಐತೆ. ಸುಮ್ಮನೆ ಯಾರನ್ನ ವೇಸ್ಟ್ ಆಗಿ ದೇವ್ರು ಕಳಿಸಿರೋದಿಲ್ಲ ಭೂಮಿ ಮೇಲೆ. ತನ್ನ ಉದ್ದೇಶ ಏನೋ ಇಟ್ಕೊಂಡು ದೇವ್ರು ಕಳಿಸಿರ್ತಾನ. ಆ ಉದ್ದೇಶ ಏನಪ್ಪ ನನಗೆ ತಿಳಿಸು, ಅದ್ರ ಪ್ರಕಾರ ನನ್ನ ಮಕ್ಕಳನ್ನ ನಾನು ಬೆಳೆಸ್ತೀನಿ ಅನ್ನೋ ಕೇಳುವಂತ ಪ್ರಾರ್ಥನೆ ಇರಬೇಕು. ನಮಗೆ ಎಲ್ಲ ಒಳ್ಳೇದು ಗೊತ್ತೈತೆ, ನನ್ನ ಮಕ್ಕಳು ನಾನು ಬೆಳೆಸೋದು ನನಗೆ ಗೊತ್ತೈತೆ, ನನ್ನ ಮಕ್ಕಳು ನಾನು ಕಟ್ಕೊಳೋದು ನನಗೆ ಗೊತ್ತೈತೆ. ದೇವ್ರಿಗಿನ್ನ ಒಳ್ಳೇದು ಗೊತ್ತೈತಾ ನಮಗೆ? ಹೇಳ್ರಿ, ಹೌದಾ ಇಲ್ಲ? ದೇವ್ರಿಗಿನ್ನ ಒಳ್ಳೇದು ಕೆಟ್ಟದ್ದು ಗೊತ್ತೈತಾ? ನಮ್ಮ ಮಕ್ಳಿಗೆ ಏನ್ ಕೊಟ್ರೆ ಶ್ರೇಷ್ಠ, ನಮ್ಮ ಮಕ್ಳಿಗೆ ಏನು ಬೆಳೆಸಿದ್ರೆ ಹೆಂಗ್ ಬೆಳೆಸಿದ್ರೆ ಶ್ರೇಷ್ಠ ಅಂತೇಳಿ ದೇವ್ರಿಗಿನ್ನ ನಮಗೆ ಜ್ಞಾನ ಗೊತ್ತೈತಾ? ದೇವ್ರ ಭವಿಷ್ಯತ್ ಜ್ಞಾನಿ, ಅನಂತ ಜ್ಞಾನಿ. ಹೆಂಗ್ ಹೋದ್ರೆ ನಮ್ಮ ಮಕ್ಕಳ ಜೀವಿತ ಚೆನ್ನಾಗಿರುತ್ತೆ ಅಂತೇಳಿ ದೇವ್ರಿಗಿನ್ನ ನಮ್ಗೆ ಇನ್ನೇನ್ ಗೊತ್ತೈತೆ ಹೇಳು? ಆತನ ಶ್ರೇಷ್ಠವಾದದ್ದು ನಮ್ಗೆ ಏನೈತೆ? ಆತನ ಆಲೋಚನೆ ಕೇಳಿ ನಾವು ಕಟ್ಕೋಬೇಕು. ಯಾವ್ದೇ ಆಗಿರ್ಲಿ, ಜಾಬ್ ಕೊಟ್ಟನ, ಈ ಜಾಬ್ ಕೊಟ್ಟಿಯಲ್ಲ, ಈ ಜಾಬ್ಲಿದ್ರೆ ನನ್ನ ಕುಟುಂಬ ಹೆಂಗ್ ಕಟ್ಕೋಬೇಕು ಅದನ್ನು ಕೂಡ ಕೇಳ್ಬೇಕು ನಾವು. ನಮ್ ಜಾಬ್ ಕೊಟ್ಟಿರೋದು ನಮ್ಮ ಇಷ್ಟಾನುಸಾರ ನಮ್ಮ ಕುಟುಂಬಗಳು ಕಟ್ಕೊಳಕಲ್ಲ. ಈ ಕೊಟ್ಟರು ಜಾಬ್ಲಿದ್ದ ನಾನು ಹೆಂಗ ನನ್ನ ಕುಟುಂಬನ ಕಟ್ಕೋಬೇಕು ಅನ್ನೋದು ಕೂಡ ಕೇಳ್ಬೇಕು. ನಿನ್ ಚಿತ್ತಾನುಸಾರ ನಾನು ಹೆಂಗ್ ಕಟ್ಟಬೇಕು? ಆಸ್ತಿ ಕೊಟ್ಟನ, ಆಸ್ತಿ ಇಲ್ಲಿದ್ರೆ ನಮ್ಮ ಚಿತ್ತಾನುಸಾರ ನಾವು ಜೀವಿಸೋದಲ್ಲ. ಈ ಆಸ್ತಿ ನಾನು ಎದು ಕೊಟ್ಟಿ ಇದ್ರಲ್ಲಿದ್ದ ನಾನು ಹೆಂಗ ನನ್ನ ಕುಟುಂಬನ ಕಟ್ಕೋಬೇಕು ನಿನ್ ಚಿತ್ತಾನುಸಾರವಾಗಿ, ಆ ಜ್ಞಾನ ನನಗೆ ಕೊಡಂತೇಳಿ ಕೇಳ್ಬೇಕು. ಅದು ದೇವ್ರ ಆಲೋಚನೆ. ಸಾತಾನು ನಮ್ನ ಎಷ್ಟು ನೀಟಾಗಿ ಮಿಸ್ಗೈಡ್ ಮಾಡ್ತಾನಂದ್ರೆ, ಅವನು ಭ್ರಮೆ ಪಡಿಸ್ತಾನಂದ್ರೆ, ಎಷ್ಟು ಸಣ್ಣರಿದ್ದಾಗಿದ್ದು ಎಷ್ಟು ಅವಮಾನಗಳು ಅಂದಿ, ಎಷ್ಟು ನಿನ್ನ ನಿಂದೆಗಳು ಅಂದಿ, ಎಷ್ಟು ನಿನಗೆ ವ್ಯತಿರೇಕವಾಗಿ ನಿನ್ನ ಹಿಂಸೆ ಪಟ್ಟಾರ. ಇವಾಗ ನೀನು ಏನಂತ ತೋರಿಸ್ಬೇಕು. ನಾವೇನು ಏನಂತ ತೋರಿಸ್ಬೇಕು, ನಾನೇನಂತ ತೋರಿಸ್ಬೇಕಂತ ಹೇಳಿವಿ. ಏನೇನೋ ಮಾಡಕ್ ಹೋಗಿ ಏನೇನೋ ಆತವು, ನಷ್ಟಕ್ಕೆ ತಗೊಂಡೋಗ್ತಾವು. ಎದಕ್ಕೆ ಸಾಲಗಳು ಮಾಡ್ಕಂತಾರೆ ಹೇಳು? ಏನೋ ಮಾಡ್ಬೇಕು, ಏನೋ ಕಟ್ಬೇಕು, ಏನೋ ಮಾಡ್ಕೋಬೇಕು. ನಾನು ತೋರ್ಸ್ಕೋಬೇಕು. ನಾನು ಅವಮಾನಗಳು ಎಷ್ಟು ಅವಮಾನ ಆಗ್ಯಾವ ನನಗೆ. ಈ ಅವಮಾನಗಳಾಗ ನಾನು ಏನಂತ ನಾನು ತೋರಿಸ್ಕೊ. ಈ ಆಲೋಚನೆಗಳಿದ್ದೇನೆ ಹೋಗಿ ಏನಾಗ್ಬಿಡ್ತಾರ ಗೊತ್ತಾ? ನಷ್ಟ ಹೋಗ್ತಾರ. ಅದು ನಮ್ಮ ಚಿತ್ತಾನುಸಾರ ನಾವು ಕಟ್ಟೋದದು, ದೇವ್ರ ಚಿತ್ತಾನುಸಾರ ಕಟ್ಕೊಳ್ಳೋದಲ್ಲ. ಅದು ದೇವ್ರ ಚಿತ್ತಾನುಸಾರ ಕಟ್ಟೋದು ಹೆಂಗಿರ್ತದೆ ಅಂದ್ರೆ ತನ್ನ ಆಲೋಚನೆ ಪ್ರಕಾರ ಇರೋದು. ಅದಕ್ಕೆ ನಾವು ವಾಕ್ಯ ಏನಂತ ಗೊತ್ತಾ? ನಾವು ಮನುಷ್ಯರು ಮೆಚ್ಚಿಸೋರಲ್ಲ, ನಾವು ದೇವ್ರನ್ನ ಮೆಚ್ಚಿಸೋರು. ಆಮೇನ್, ಹಲ್ಲೆಲೂಯಾ. ಮನುಷ್ಯರು ಮೆಚ್ಚಿಸೋರು ಆದ್ರೆ ಏನ್ ಮಾಡೋದು ಗೊತ್ತಾ? ತನ್ನ ಚಿತ್ತಾನುಸಾರ ಕಟ್ಕೊಂಡು ಹೋಗ್ತಾನ. ದೇವ್ರನ್ನ ಮೆಚ್ಚಿಸೋರು ಏನ್ ಮಾಡ್ತಾನೆ ಗೊತ್ತಾ? ದೇವ ನಿನ್ನ ಆಲೋಚನೆ ಏನೈತೆ, ನಾವ್ ಹೆಂಗ್ ಕಟ್ಟಬೇಕು ಅದನ್ನ ಹಂಗ್ ಕಟ್ಕೊಂಡು